ಪೋಷಕರು ಯಾವುದೇ ರೀತಿಯ ಅಭಿಪ್ರಾಯ ತಪ್ಪನ್ನು ತಿಳ್ಕೊಳ್ಳಬಾರದು. ಇದೊಂದು ಸಣ್ಣ ವಿಷಯ, ದೊಡ್ಡದು ಮಾಡಬಾರ್ದು. ಇದು ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮ್ಮ ತಂದೆ ತಾಯಿ ಸುಮ್ಮನೆ ತಪ್ಪಲ್ವಾ ನಿಮ್ಮ ಅದೆಂತದೇ ಕಷ್ಟ ಇರಲಿ, ಅದೆಂತ ಪರಿಸ್ಥಿತಿ ಇರಲಿ, ಎತ್ತು ಮಕ್ಕಳನ್ನ ಸಾಕಾಗದ ಬಟ್ ತಮ್ಮ ಸೇರಿಸ್ತಿರಲ್ಲ. ನಿಮ್ಗೆ ಯಾವ ಭಿಕ್ಷೆ ಬೇಡಿ, ಯಾರು ಮಕ್ಕಳು ನನ್ನ ಮಕ್ಕಳು ಸಾಕ್ತಾರಲ್ಲ, ಆ ಭಗವಂತ ದೇವರನ್ನ ಅವರನ್ನು ನೋಡ್ಬೇಕು ನಾವು. ಅದು ಶಿವಕುಮಾರ ಸ್ವಾಮೀಜಿ ಆಗಿರಲಿ, ನಿರ್ಮಲಾ ಸ್ವಾಮೀಜಿ ಆಗಿರಲಿ, ನಮ್ಮ ಸ್ವಾಮೀಜಿಗಳಾಗಿರಲಿ, ಯಾರ ಒಬ್ಬರಿಬ್ಬರು ಮಾಡಕ್ಕೆ ಕೆಲವು ಜನ ಮಕ್ಕಳು ಸಾಕಾಗಲ್ಲ. ತಾಮೊಂದು ಸೇರಿಸ್ಕೊಳ್ತಾರೆ, ಮುಂದೆ ಈ ತರ ಆದಾಗ ಮಠ ಸೇರಿಸ್ಕೊಳ್ತಾರ. ಅದೇ ಹುಡುಗರು ಹಾಸ್ಪಿಟಲ್ ಅವ್ರು ಬುಕ್ ಕೊಟ್ಟಿರ್ತಾರೆ. ಮೇಡಮ್ ಎಲ್ಲಿದ್ದೀರಾ? ಬೀರೂರಲ್ಲಿದ್ದೀರಾ? ಒಂದ್ ನಿಮಿಷ ನಾನು ಮಾತಾಡಿಸ್ತೀನಿ, ಈಗ ಹಂಗೆ ಮಾತಾಡ್ತೀರಾ? ಪ್ರೈವೇಟ್ ಹಾಸ್ಪಿಟಲ್ ಇದು ಇಲ್ಲಿ ಎಲ್ರಿಗೂ ಮಾಡಿಸಿದ್ರು. ಇದು ಎಲ್ರಿಗೂ ಜಾಸ್ತಿ ಆಗಿರೋದು ಚೆನ್ನಾಗಿ ನೋಡ್ತಾರೆ. 220 ಮಕ್ಕಳು ಹಾಸ್ಟೆಲ್ ಇದ್ದಾರೆ. 220 ಮಕ್ಕಳಿಗೂ ಅಲರ್ಜಿ ಆಗಿಲ್ಲ. 5 ಜನಕ್ಕೆ ಮಾತ್ರ, 5 ಜನ ಸಣ್ಣ ಮಕ್ಕಳಿಗೆ ಮಾತ್ರ ಈ ತರ ಮಕ್ಕಳಿಗೆ ಇವಾಗೆಲ್ಲ ಆಯಿಲ್ಮೆಂಟ್ ಅಲ್ಲಿ ಹಾಕೈತಲ್ಲ, ಏನ್ ಸಮಸ್ಯೆ ಇಲ್ಲ. ಈಗೇನು ಹುಷಾರಿದ್ದೀರಲ್ವೇನೋ? ನಿಮ್ ಬಟ್ಟೆಗೆ ನಾನು ತಂದು ಕೊಡ್ತೀನಿ, ಚೆನ್ನಾಗಿರ್ಬೋದು. ಚೆನ್ನಾಗಿ ಹೋಗಿ ಕಂಪ್ಲೇಂಟ್ ಹೇಳ್ಬಾರ್ದು. ಸ್ವಾಮೀಜಿಯವರೆಲ್ಲ ಇಷ್ಟ ಕೇಳೋರ್ಕಂತಾರೆ, ಅವ್ರನ್ನ ಕಂಪ್ಲೇಂಟ್ ಹೇಳ್ತಾರ. ಫಸ್ಟ್ ನಿಮ್ಗೆ ತೋರ್ಸೋಕೆ ಚೆನ್ನಾಗಿ ಹುಷಾರು ಯಾರೋ ಹುಡುಗ ಬರಪಿಲ್ಲ ಮಾಡಿಸ್ಕೊಳೋ. ಯಾವ ಅಂತಲ್ಲ ತಪ್ಪೇನು ನಿನ್ನ ಬಾತ್ರೂಮ್ ಬೇರೆ ತಗೋಬೇಕಾ? ಸರಿನಪ್ಪ, ನಿನ್ನ ಬಾತ್ರೂಮ್ಗೆ ತಗೋಬೇಕಾದ್ರೆ ಬೇರೆ ತಗೋಬೇಕು. ಯಾವ ನಿಮ್ಮದು ನಿಮ್ಮ ತಂದೆ ತಾಯಿ? ಎಷ್ಟನೇ ಕ್ಲಾಸ್ ನೀವು? ಇಲ್ಲೇನು ಸಮಸ್ಯೆ ಐತೆ ಮಕ್ಕಳಿಗೆ? ನೀವು ತೊಗೊಳ್ಬೇಕು, ಇವೆಲ್ಲ ಹೇಳ್ಬಾರ್ದು. ಕಂಪ್ಲೇಂಟ್ ಅವೇನೇ ಹೇಳಿ ನನಗೆ ಹೇಳ್ತಾರೆ, ಸ್ವಾಮೀಜಿ ಹೇಳ್ತಾರ. ಮಾಡ್ಕೊಂಡು ಮಾಡ್ಕೊಂಡವ್ರಲ್ಲಿ ತಲೆ ಕೆಡಿಸ್ಬೇಡ. ನೀನೇನಪ್ಪ ಏನೇ ಹೆಸರು? ಯಾವ ಊರು? ನಿಮ್ಗೆಲ್ಲಾಗೈತೆ? ಅಲ್ಲಲ್ಲ, ಅವ್ರು ಏನ್ ಮಾಡಿರೋದು ನೀವು? ಏನ್ಕಂತ ಹೇಳಿದೆ? ಏನು ಕೇಳ್ಸುದ್ರ ಆತರ? ಏನ್ ಉದ್ದೇಶ ಏನು ನಿಂದ? ದೂರ ಮಠ ಸೀಜ್ ಮಾಡಿಸ್ತೀನಿ ಅಂತಂದ್ರ ಯಾರು? ಏನ್ ಸೀಜ್ ಮಾಡಿಸ್ತೀರಂತೆ? ಹತ್ತಿರ ಕಾಸು ಇಸ್ಕೊಂಡು ಹೇಳ್ದ? ಮತ್ತೇನಕ್ಕೆ ಏನು ಕೇಳಿದೆ ನೀನು? ತಪ್ಪಲ್ವ ನಾವೆಲ್ಲ ಹೇಳೋದು? ನೀನು ಇಲ್ಲೇ ಅನ್ನ ತಿಂದು ಇಲ್ಲಿ ಬಟ್ಟೆ ಕೊಡ್ತಾರೆ, ನಿಮ್ಗೆಲ್ಲ ನೀವು ಸೌಕರ್ಯ ನೋಡುತ್ತಾರೆ, ನೀವು ಆಮೇಲೆ ಮಠದ ಮೇಲೆ ಆಪಾದನೆ ಮಾಡೋದ್ರೆ ನಿಮ್ಗೆ ವಿದ್ಯಾಬುದ್ಧಿ ಏನು ಸಿಗ್ತದೆ? ನೀವು ಯಾರು ಪ್ರಜ್ವಲ್ ಯಾರು? ಅದೇ ಈಗ ಮಾತಾಡ್ತಲ್ಲ, ಈಗ ಮಾತಾಡ್ತಾರೆ. ಅವ್ರ ತಾಯಿ, ಅವ್ರ ಮಕ್ಕಳು, ತಾಯಿ ಅವ್ರ ಪಾಪ ಎದಕ್ಕಂತ ದಾವಣಗೆರೆ ಹೊರಟೋಗ್ರಿ ಅಮ್ಮ ಮಾಡಿದ್ರು. ಇಲ್ಲೇ ಇದ್ರು ಅವರು. ಮುಂದೆ ಹಿಂಗೆಲ್ಲ ಹೇಳ್ಬರ್ತೀನಪ್ಪ. ಯಾವ ನಿಮ್ದು ತಂದೆ ತಾಯಿ? ಇದೆಲ್ಲ ಸುಳ್ಳು ಹೇಳ್ಬಾರ್ದು. ಇನ್ನು ಚಿಕ್ಕ ವಯಸ್ಸು. ಇಲ್ಲೆಲ್ಲ ನೀವು ನಿಮ್ಮ ತಂದೆ ತಾಯಿ ಸಾಕಾಗದಾಗ ಕರ್ಕೊಂಬಂದು ರಿಸಲ್ಟ್ ಪಾಲ್ದಾರಿಗೆ ಹಾಕಿರಿ. ಹೇಳ್ತಾರ? ತಪ್ಪಲ್ವೇನೋ? ಮುಂದೆ ಹಿಂಗೆಲ್ಲ ಮಾಡಬಾರ್ದು. ದೇವ್ರು ಒಳ್ಳೇದು ಮಾಡಲ್ಲ, ಭಗವಂತ ಒಳ್ಳೇದು ಮಾಡ್ಬೇಕು ಅನ್ನೋದು ನಾವು ನಿಷ್ಠೆಯಿಂದ ಇರ್ಬೇಕು. ಅದೆಲ್ಲ ಹೇಳ್ಬಾರ್ದು.
ಅದು ಈ ಥರ ಆಗ್ತದೆ. ಯಾರು ಆಯಿಂಟ್ಮೆಂಟ್ ಹಾಕಿದ್ದಾರೆ? ಎಲ್ಲ ಹಾಸ್ಪಿಟ್ಲಿಗೆ ಗೊತ್ತಿಲ್ಲ. ಸರ್ ಈ ಮಗುನ ಹಾಸ್ಪಿಟ್ಲಿಗೆ ಊರಿಗೆ ಕಳ್ಸಿದ್ವಿ. ಮೊನ್ನೆ ರೀಸೆಂಟ್ ಆಗಿ ಮೇಡಮ್ ಕರ್ಕೊಂಡ್ ಬಂದ್ಬಿಟ್ಟಿದ್ದು ಅವ್ರ ಮನೆಯವರು. ಮತ್ತೆ ಅದು ಇನ್ನೂ ಕ್ಯೂರ್ ಆಗ್ತಾ ಇದೆ. ಮನೆಗೆ ಕಳ್ಸಿದ್ವಿ, ಪೇರೆಂಟ್ಸ್ ಕಳ್ಸಿದ್ವಿ ಸರ್, ಕರ್ಕೊಂಡು ಹೋಗಿದ್ವಿ. ಸರ್ ಇಲ್ಲ ಪೇರೆಂಟ್ಸ್ಗೆ ಮನೆ ಕಳ್ಸ್ಬಿಟ್ಟಿದ್ವಿ. ಪೇರೆಂಟ್ಸ್ ತೋರಿಸ್ಬಿಟ್ಟು ಕಳ್ಸಿದ್ದಾರೆ. ಮನೆಗೆ ಹೋಗಿ ಬಂದಿದ್ರು. ಇವ್ರು ಮನೆಗೆ ಹೋಗಿ ಬಂದಿದ್ದಾರೆ ಸರ್. ಕ್ಯೂರ್ ಆಗುತ್ತೆ ಸರ್. ಸರ್ ಪೂರ ಆಗಲ್ಲ ಸರ್. ಆ ಥರ ಯಾರು ಮಾಮೂಲಿ ಅಲರ್ಜಿ ಹಾಸ್ಟೆಲ್ ಆ ಮಗು ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತಾಗಿರೋ ಸಮಸ್ಯೆ ಇದ್ರೆಲ್ಲ ಚೆನ್ನಾಗಿರ್ತಾನೆ. ಟೀಚರ್ಸು ಏನು ಸಮಸ್ಯೆ ಇಲ್ಲ. ಸರ್ ಇನ್ನ ಊರಿಗೆ ಕರ್ಕೊಂಡು ಹೋಗಿದ್ದಾರೆ ಪೇರೆಂಟ್ಸ್. ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ತಂದೆ ಇನ್ನೊಂದು ಯಾರು ಈಗ ಮಾಡ್ತಾರೆ. ನಾಲ್ಕು ಜನ ಬರ್ಬೋದಲ್ಲ. ಇಲ್ಲ ಅವನು ಆ ಸೈಡ್ ಇವರಿಬ್ರು ಇವನು ಬೆಂಗಳೂರು ಹೋಗಲ್ಲ ಅವ್ನು ಸ್ವಲ್ಪ ಹುಡುಗರು ಅಲ್ಲಿ ಹುಡುಗರು ಮಕ್ಕಳು ಸರ್ ಆ ಮಕ್ಕಳು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಒಬ್ರು ಬಂದು ಇಲ್ಲ ಸರ್ ಈಗ ಅಲರ್ಜಿ ಆಗಿರೋ ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ. ಮಾಡೋದ್ರಲ್ಲ ಅವರಿಬ್ರು ಇದು 4-5 ಮಕ್ಕಳು ಅಲರ್ಜಿ ಆಗಿದೆ. ಅವ್ರ ಮಕ್ಕಳು ಕ್ಲಾಸಿಗೆ ಕಳಿಸ್ತೀನಿ ಆಂಟಿ. ನಮಸ್ಕಾರ ಅಮ್ಮ. ಏನ್ ನಿಮ್ ಹುಡುಗನ್ಗೆ ಏನ್ ಮಾಡ್ತಲ್ಲ ಏನೋ ಸಮಸ್ಯೆ ಆಯ್ತಾ? ನಮ್ಮ ಮಠದಲ್ಲಿ ಯಾವುದೇ ತರ ಸಮಸ್ಯೆ ಇಲ್ಲ ಸರ್. ಅಲ್ಲಿ ಇವಾಗ ಅವ್ರು ಮಾಡಿರೋ ವಿಡಿಯೋ ಇಂದ ನಮ್ಮ ಮಕ್ಕಳುಗಳು ಮನೆ ಇದು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಮೇಡಮ್ ಅವ್ರ ಮಕ್ಳಿಗೆ ಸಮಸ್ಯೆ ಇದ್ರೆ ಅವ್ರು ಬಂದ್ಬಿಟ್ಟು ಖುದ್ದಾಗಿ ಮಠದಲ್ಲಿ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಸರ್. ಇವರು ಬೇರೆಯವ್ರಿಗೆಲ್ಲ ಅಲ್ಲಮ್ಮ, ಆಗೋ ತರ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಇಲ್ಲ ಅಂತೇಳಿ ಮಠಕ್ಕೆ ಸೇರ್ಸ್ಕೊಂಡು ಬಟ್ಟೆ ಕೊಟ್ಟು ವಿದ್ಯಾ ಬುದ್ಧಿ ಕಲ್ಸೋಂತವ್ರಿಗೆ ಸುಮ್ನೆ ಆಪಾದನೆ ಮಾಡೋದು ತಪ್ಪಲ್ವಾ? ಸರ್ ನಾವು ಕೂಡ ತಪ್ಪಲ್ವಾ ಅದು? ತಂದೆ ಸರ್ ಅವ್ರಿಗೆ ನಿಮ್ಮ ಮಕ್ಳ ಹತ್ರ ಕೂಡ ಮಾತಾಡ್ಸಿದಿರಾ? ಇದು ಹಂಗೆ ಹಿಂಗೆ ಮಠದಲ್ಲಿ ಅಂತ ಮಾತಾಡ್ಸಿದ್ರಾ? ಸರ್ ನಾವು ಮಾತಾಡ್ಸಿಲ್ಲ, ಅವ್ರು ಕರ್ದ್ಬಿಟ್ಟು ಮಾತಾಡ್ಸಿರೋದಂತೆ. ಆದ್ರೂ ತಲೆ ಬುದ್ಧಿ ಇರ್ಬೇಕಲ್ಲ. ನಮ್ಮ ಇರೋ ವಾಸ್ತವ ಸತ್ಯ ಹೇಳ್ಬೇಕು ತಾನೆ. ಎಮ್ ಕೊಟ್ಲು ಅಂತ ಬೇಕಾದಲ್ಲಿ ಹೇಳಿದ್ರೆ ಸರ್ ಅವ್ರು ಹೋಗಿದ್ದಾರೆ. ಆದ್ರೂ ಕೂಡ ಹೇಳಿ 2-3 ಮಾತು ಅಷ್ಟೇ ಸರ್. ಅವ್ರು ಹೇಳಿದ್ದು ಬೇರೆ ಏನು ಹೇಳಿಲ್ಲ ಸರ್. ಇದು ಏನು ಕಾಂಗ್ರೆಸ್ ಗಿಡ ಕೇಳಿಸ್ತಾರೆ ಅಂತ ಒಂದ್ ಮಾತು ಹೇಳಿದ್ದಾರೆ. ಇನ್ನೊಂದ್ ಬಂದ್ಬಿಟ್ಟು ದೊಡ್ಡ ಮಗ ಬಂದಿ ಹಂಗೆಲ್ಲ ಹೇಳ್ಬಾರ್ದು ಬಾ ಅಂತಂದ್ ಹೇಳ್ಬಿಟ್ಟು ಕರ್ದಿದೀವಿ. 2 ಮಾತು ಬಿಟ್ರೆ ಬೇರೆ ಏನು ಹೇಳಿಲ್ಲ ಸರ್. ಇಲ್ಲಿ ನಿಮ್ ಮಠದಲ್ಲಿ ಏನ್ ಸಮಸ್ಯೆ ಇಲ್ಲ ತಾನೆ? ಮಟ್ಟಿಂದ ಯಾವ್ದೇ ತರ ಅಲ್ಲಮ್ಮ, ಯಾರ ಹೆತ್ ಮಕ್ಳನ್ನ ಕರ್ಕೊಂಬಂದು ಇಲ್ಲೆಲ್ಲ ಬಟ್ಟೆ ಕೊಟ್ಕೊಂಡು ಊಟ ಕೊಟ್ಟಿ 1 ವರ್ಷ 2 ವರ್ಷದ ಮಕ್ಳು ನಮ್ಮ ಮನೇಲೆ ಸಾಕಾಗಲ್ಲ ಅಂತದ್ರಲ್ಲಿ ಅವ್ರ ಸ್ವಾಮೀಜಿಯವ್ರು ಇದೆಲ್ಲ ಮಾಡ್ತಾರೆ ಅಂತಂದ್ರೆ ನೀವು ಮಾಡೋದ್ ತಪ್ಪಲ್ವಾ? ಈ ತರ ಮಾಡ್ತಿದ್ದಾರೆ. ಮಟ್ಟಕ್ಕೆ ಯಾವ್ದೇ ತರ ತೊಂದ್ರೆ ಇಲ್ಲ ಸರ್. ಇವ್ರು ಮಾಡಿರೋದಕ್ಕೆ ಇವಾಗ ಎಲ್ಲಾರು ತೊಂದ್ರೆ ಆಗ್ತಾ ಇದೆ. ಆಯ್ತು, ಇಲ್ಲಿ ಬಂದ್ಮೇಲೆ ಒಂದ್ಸತಿ ಬಾರಾಮಿಲ್ ಬಂದ್ಮೇಲೆ ಒಂದ್ಸತಿ ನಾನು ಭೇಟಿ ಮಾಡ್ತೀನಿ. ಅವ್ರ ಮಗನ ವಿಚಾರ. ನಿಮ್ ಮಗ ಚೆನ್ನಾಗಂತಾನೆ ಈಗ? ನಮ್ಮ ಮಕ್ಳು ಇಬ್ಬರಿದ್ದಾರೆ ಸರ್. ಅಲ್ಲೇನೆ ಇದೇ ವರ್ಷ ನಾವ್ ಹಾಕಿರೋದು. ಯಾರು ನಿಮ್ ಮಕ್ಳು ಯಾರು ಗೊತ್ತವ್ರು? ಆಯ್ತಮ್ಮ, ನಾವ್ ಕರ್ಕೊಂಬರಕ್ ಹೋಗಿದ್ವಿ ಸರ್. ಇವಾಗ ನಾವು ನಿನ್ನೆ ಹೋಗಿದ್ರು ನಮ್ಮ ಮಕ್ಳು. ಇವಾಗ ನಾನು ಕರ್ಕೊಂಬಂದ್ ಕೆಲ್ಸ ಬಿಟ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಯಾರ ಮಾಡಿರೋ ತಪ್ಪಿಗೆ ನಾವ್ ಇವಾಗ ಓಡಾಡಕ್ ಆಗಿದೆ ನೋಡಿ ಸರ್. ಈ ಹುಡುಗ ಒಬ್ಬರು ಮಾತಾಡ್ತಾರೆ. ಆಯ್ತಮ್ಮ, ಇಲ್ಲೇನು ತೊಂದ್ರೆ ಆಗಲ್ಲ. ಬಡ ಮಕ್ಳು ಒಳ್ಳೇದಾಗ್ಲಿ ಅಂತೇಳಿ ಶಿವಕುಮಾರ್ ಸ್ವಾಮೀಜಿ ನೆರಳಲ್ಲಿ ಅವರು ಕೂಡ ಮಾಡಿ, ಸ್ವಾಮೀಜಿಯವ್ರು ಮಾಡಿ ಎಲ್ಲರೂ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರೋದು. ಸರ್ ಆಮೇಲೆ ಆಪ್ಷನ್ ತಗೋಬೇಕು ಸರ್. ನೀವು ಈ ತರ ತಗಂತೀವಿ ನಾವು, ಹಂಗೆ ಬಿಡಲ್ಲ. ಎಮ್ಮನ್ನೇನು ಯಾವ ರೀತಿ ಮಾಡ್ತೀವಿ ಆ ತರ ವೈಫೈ ಜೀವನ ತಮ್ಮಂದ್ ಮಗಳು ಹಾಕಿ ಸೇರ್ಸ್ಬೇಕಾಗಿತ್ತು, ಅವ್ರ ಮನೆ ಸೇರ್ಸ್ಬೇಕಾಗಿತ್ತು. ಅದೆಲ್ಲ ಮಾಡ್ತಲ್ಲಿ ನಮ್ಮನೆ ಮಾಡ್ದ ಮಕ್ಳು ಮಾಡ್ಲೇಬೇಕಲ್ಲ. ನಮ್ಮ ಒಳ್ಳೆ ಮತ್ತೆ ಒಳ್ಳೆ ಏನೇನು ತಪ್ಪೇನಮ್ಮ ಅದ್ರಲ್ಲಿ? ನಾವು ಮಾಡೋ ವಸ್ತುಗಳನ್ನ ನಾವೇ ತೊಳ್ಕೋಬೇಕು. ಮಕ್ಳು ತೊಳಿತಾರೆ ಅಂತಂದ್ರೆ ಮಕ್ಳು ತೊಳೆದ್ರಲ್ಲಿ ಏನು ಇಲ್ಲ ಸರ್. ಅದ್ರಲ್ಲಿ ಏನ್ ತಪ್ಪಿದೆ ಸರ್?
ಒಳ್ಳೇದಾಗ್ಲಮ್ಮ. ಅವ್ರು ಅದೆಲ್ಲ ಮಾಡ್ಲಿ ಅಂತ ಆದ್ರೆ ಅವ್ರ ಮಕ್ಕಳನ್ನ ಅವ್ರು ಇಟ್ಕೋಬೇಕು ಸರ್. ಇಲ್ಲಿ ಬಂದ್ಬಿಟ್ಟು ಬೇರೆ ಮಕ್ಕಳ ಮೇಲೆಲ್ಲ ಇದು ಮಾಡೋದಲ್ಲ ಸರ್. ಒಳ್ಳೇದಾಗ್ಲಮ್ಮ. ಸರಿ ಸರ್ ಆಯ್ತು. ನಾವು ಸಾಮಣಕ್ಕೆ ಹೋಗಿರುವಾಗ ಅಂಕಲ್ ಬಂದು ಬಾತಂತಲ್ಲಿ ಯಾರು ವಿಡಿಯೋ ಬಂದಿದ್ರು ಅವತ್ತು. ಮೀಡಿಯಾದವರ? ವಿಡಿಯೋ ಎಷ್ಟು ಜನ ಬಂದಿದ್ರು? ಒಟ್ಟು 4 ಜನ ಬಂದಿದ್ರು. 4 ಜನ. ನಿಮ್ಗೆ ಏನಂತ ಹೇಳಿದ್ರು? ನಾವು ಸಾಮಣ ಬರುವಾಗ ಬಾತಂತಲ್ಲಿ ಬಂದು ಆಗಲ್ಲ ಅಂದೆ. ವಾಡ ಅಂದು ಪೂಜಾರ್ ಅಂದ್ರು ಎಲ್ಲ ಫೋರ್ಸ್ ಮಾಡಿ ಆಗಲ್ಲ ಅದಕ್ಕಂತ ಆಂಟಿ ಅವ್ರು ತೊಳಿತಾರೆ ಅಂದ್ರೆ ಫುಲ್ ಫೋರ್ಸ್ ಮಾಡ್ತಿದ್ರು. ಆಗಲ್ಲ ಅಂದ್ರು ತೊಲಿಸಿದ್ರು. ಆಮೇಲೆ ವಿಡಿಯೋ ಹೇಳ್ಬಿಟ್ಟು ನೀನ್ ತೊಳೆಯೋದ್ನ ವಿಡಿಯೋ ಮಾಡ್ಕೊಂಡ್ರಾ? ತೊಲೆ ವಿಡಿಯೋ ಮಾಡ್ಕೊಂಡು ಮುಖ ವಿಡಿಯೋ ಮಾಡ್ಕೊಂಡು ಹೋದ್ರು. ಆಮೇಲೆ ಬೇರೆ ಬಂದು ಮಾತಾಡ್ತಿದ್ರು, ತೊಳಸಿ ನಮ್ಮ ಕೈಲಿ ಹಂಗೆಲ್ಲ ಮಾಡ್ಬಿಟ್ಟು ಕಳ್ಸಿದ್ರು ನನ್ನ. ಏನಾಗಿದೆ ಪೂರ ಮ್ಯಾಟರ್? ಫಸ್ಟ್ ಅವರು ಇಲ್ಲಿಗೆ ಬಂದ್ರು. ಯಾರು ಬಂದ್ರು? ಆ ಆಂಟಿ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದವ್ರು ವಿಡಿಯೋ ಮಾಡ್ತಿದ್ರು. ಸೀರೆ ಹಾಕೊಂಡಿರೋರು ಹುಡುಗನ್ ಕರ್ಕೊಂಡು ಮಾತಾಡ್ತಿದ್ರು. ಆಮೇಲೆ ಎಷ್ಟು ಜನ ಲೇಡೀಸ್ ಬಂದಿದ್ರು? 2 ಬಂದಿದ್ರು. ಓಕೆ. ಅವ್ರಿಬ್ರು ಆಮೇಲೆ ಈಚೆಗೆ ಹೋದ್ರು. ಈಚೆ ಬರ್ರಿ ಕಾಸು ಕೊಡ್ತೀನಿ ಅಂತ ಹೇಳಿದ್ರು. ಹಿಂಗ್ ಮಾಡ್ರಿ ಮಟನ್ ಕೆಟ್ಟಿರ್ತು ತರ್ಸೋಣ ಅಂತ ಹಿಂಗ್ ಹೇಳಿದ್ರು. ಮತ್ತೆ ಬಾತ್ರೂಮ್ ತರಿಸ್ತಾರೆ ಇದ್ ಮಾಡ್ತಾರೆ ಅಂತೆಲ್ಲ ಹೇಳ್ರಿ ಅಂತ ಹೇಳಿದ್ರು. ನೀವ್ ಹೇಳಿದ್ರಾ? ಏನಕ್ಕೋಸ್ಕರ ಹೇಳಿದ್ರ ನೀವು? ನಾವು ದುಡ್ಡು ಕೊಟ್ರಾ? ಇಲ್ಲ ಬೇಡ ಅಂದ್ರು ನಾವು. ಏನಕ್ ಬೇಡ ಅಂದ್ರ? ದುಡ್ಡಿಗೋಸ್ಕರ ಸುಳ್ಳು ಹೇಳಿದ್ಮೇಲೆ ದುಡ್ಡು ಯಾಕೆ ಇಸ್ಕೊಂಡ್ಲಿಲ್ಲ? ಬೇಡ ಅಂದ್ಬಿಟ್ಟು ಊಟ ಬಿದ್ದವ್ರು ಊಟ ಕೊಡ್ತೀರಿ ಅದಕ್ಕೆ ನಮ್ಗೆ ದುಡ್ಡು ಬೇಡ ಅಂದ್ಬಿಟ್ಟು ಬೇಡ ಅಂದು. ಎಷ್ಟು ಕೊಡ್ತೀನಿ ಅಂತ ಅಂದ್ರು? 500 ರೂಪಾಯಿ. 500 ರೂಪಾಯಿ ಕೊಡ್ತೀನಿ ಅಂದ್ರು. ಓಕೆ. ಏನೇನು ಹೇಳು ಅಂತ ಹೇಳ್ಕೊಟ್ರು ನಮ್ಗೆ? ಬಾತ್ರೂಮ್ ತೊಳೆಯೋದು ಮತ್ತೆ ಹಿಂಗ್ ಅಜ್ಜೆ ಆಗೋದು ಮತ್ತೆ ಮನ್ಸೋದು ಅದು ಇದೆಲ್ಲ ಹೇಳು ಅಂತ ಹೇಳಿದ್ರು. ನಾವ್ ಅದಕ್ಕೆ ಬರೀ ಬಾತ್ರೂಮ್ ತರಿಸಿದಷ್ಟು ಹೇಳಿದ್ದು. ಏನೋ ನಿನ್ನೆ ಮೊನ್ನೆಯಿಂದನೂ ಕೂಡ ಶ್ರೀ ವನಗವಿ ಮಠದಲ್ಲಿ ಇಲ್ಲಿಗೇನೆ ಮಕ್ಕಳು ಬಿಟ್ಟು ತನ್ನ ಕೈಲಿ ಮಕ್ಕಳು ಸಾಕಾಗಲ್ಲ ಅಂದು ಎತ್ತು ಮಕ್ಕಳು ತಮ್ಮಂದಿ ಮಠಕ್ಕೆ ಸೇರಿಸಿ ಯಾವ ಮಟ್ಟಕ್ಕೂ ಕೂಡ 1 kg ಅಕ್ಕಿ ಕೊಡ್ತಿರ್ತಕ್ಕಂಥ ಒಂದು ಮಹಾ ತಾಯಿ ಏನಿಲ್ಲ ಮಕ್ಕಳನ್ನ ಚೆಕ್ ಮಾಡಿದ್ದೀನಿ, ಕೈಲೆಲ್ಲ ಏನೋ ಬಬ್ಬೆ ಇದ್ದದೆ, ಅವ್ರ ಸ್ಥಿತಿಗೆಲ್ಲ ಮಠನೇ ಕಾರಣ, ಮಠದಲ್ಲಿ ಏನೋ ಅವ್ಯವಹಾರ ನಡೀತದೆ ಅಂತ ಹಾಗೆ ಹೀಗೆ ಅಂತೇಳಿ ನನ್ನೆ ಮೊನ್ನೆಲ್ಲ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಒಂದನ್ನು ಕೇಳಲಿಕ್ಕೆ ಬಯಸ್ತೀನಿ, ಅದೆಂಥದೇ ಕಷ್ಟ ಇರಲಿ, ಅದೆಂಥ ಪರಿಸ್ಥಿತಿ ಇರಲಿ, ಎತ್ತು ಮಕ್ಕಳನ್ನ ಸಾಕಾಗದೆ ಮಠ ತಮ್ಮ ಸೇರಿಸ್ತಿರಲ್ಲ, ನಿಮ್ಗೆ ಯಾವ ಯೋಗ್ಯತೆ ಅನ್ನೋದು ಮಾತನ್ನ ಕೇಳಬೇಕಾಗ್ತದೆ. ಬಿಟ್ಟ ಮೇಲೆ ಅವ್ರ ಯೋಗಕ್ಷೇಮನ ಅವ್ರು ತನ್ನ ಮಕ್ಕಳು ಅಂತ ನೋಡಿ ಅವ್ರಿಗೆ ಬಟ್ಟೆ ಒಗೆಯೋದು, ಅವ್ರ ತಿಗ ತೊಳೆಯೋದು, ಅವ್ರಿಗೆ ಊಟ ಬಡಿಸೋದು ಎಲ್ಲ ನೋಡ್ತಾರಲ್ಲ, ಅದಕ್ಕೆ ನಿಮ್ಮ ಕೃತಜ್ಞತೆ ಅನ್ನೋದೇ ಇಲ್ವಾ? ಆ ಮಕ್ಳು ಹಂಗಾದಾಗ ನೀವು ನೆನ್ನೆ ಮೊನ್ನೆ ಬಂದು ಮೀಡಿಯಾಕ್ಕೆ ಕೊಟ್ಟಿದ್ದೀರಾ, ಪ್ರಸಾರನೂ ಮಾಡಿಬಿಟ್ರೆ ಲಾಭ ಏನು? ಆ ಮಕ್ಕಳಿಗೆ ಖಾಸಗಿ ಹಾಸ್ಪಿಟ್ಲ್ ತೋರಿಸ್ತವ್ರೆ, ಆಮೇಲೆ ಮಕ್ಕಳು ಆ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ತೋರಿಸಿದ್ರೆ ತಾಂಬಂದು ಬಿಡ್ತೀರಾ? 6 ತಿಂಗಳಿಗೂ ವರ್ಷಕ್ಕೂ ಬಂದು ನೋಡ್ತೀರಾ? ಏನ ತಾಯಿ ನನ್ನ ಮಾತಾಡ್ತಿದ್ದು ನೋಡಿದ್ದೀನಿ. ಆ ಅಮ್ಮ ಯಾವ್ದಾರು ಮಠಕ್ಕೆ ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಕ್ಕೆ 10 kg ಅಕ್ಕಿನೋ 5 kg ಬೆಲ್ಲನೋ ಕೊಟ್ಟು ಅಲ್ಲಿ ಕಷ್ಟ ಸುಖ ಕೇಳಿದ್ರೆ ಹೇಳೋಣ. ಅದನ್ನ ಸತ್ಯ ಈ ಬೇಸಿಗೆ ಕಾಲದ ಸ್ವಲ್ಪ ಮಕ್ಕಳು ತೊಂದರೆ ಆಗೈತೆ. ಅದನ್ನ ನೀವು ಟಿವಿಲಿ ಪ್ರಸಾರ ಮಾಡೋಂಥ ಅವಶ್ಯಕತೆ ಏನಿತ್ತು? ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ರಾಜ್ಯಕ್ಕೆ ತೋರ್ಸೋಂಥ ಅವಶ್ಯಕತೆ ಏನಿತ್ತು ಅನ್ನೋದ್ರ ಪ್ರಶ್ನೆ. ಆ ಮಕ್ಳಿಗಾಗಿರೋ ತೊಂದರೆ ಸರಿಪಡಿಸೋಣ, ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಾನು ಕೂಡ ಬುದ್ಧಿಯವ್ರಿಗೆ ಹೇಳ್ತೀನಿ, ಆಡಳಿತ ಮಂಡಳಿ ಗಮನಕ್ಕೆ ತರೋಣ, ನಾನು ಸ್ವಂತ ಖರ್ಚಿಂದ ಮಕ್ಕಳು ತೋರ್ಸೋಂಥ ಕೆಲಸ ಮಾಡೋಣ, ತೋರ್ಸೋಣ, ಅದ್ರಾಗ ಯಾವ ಸಂಶಯ ಬೇಡ. ಬಟ್ ನಿಮ್ಮ ದಾರಿ ತಪ್ಪಿಸ್ತಾ ಇದ್ದೀರಲ್ಲ, ಇದನ್ನ ತಮ್ಮನ್ನು ನೀವು ಪ್ರಸಾರ ಮಾಡಿ ಮಾಡ್ತಾರೆ ಈಗ ಮಾಡ್ತಾರೆ. 300 ಜನ ಮಕ್ಕಳಿಗೆ ಯಾವುದೇ ಸರ್ಕಾರದ ಅನುದಾನ ಇಲ್ದಲೆ, ಯಾವುದೇ ದಾನಿಗಳಲ್ಲಿ ವರ್ಷ ಹಣನೂ ಇಸ್ಕೊಳ್ಳದಲೆ, ಬೇರೆ ಮನೆಯಲ್ಲಿ ಭಿಕ್ಷೆ ಬೇಡಿ ಹಳ್ಳಿ ಮೇಲೆ ಹೋಗಿ ಭಿಕ್ಷೆ ಬೇಡಿ ಯಾರೆತ್ತು ಮಕ್ಕಳನ್ನ ತಮ್ಮಂದು ನನ್ನ ಮಕ್ಕಳು ಅಂತ ಸಾಕ್ತಾರಲ್ಲ, ಆ ಭಗವಂತ ದೇವರನ್ನ ಅವರಲ್ಲಿ ನೋಡ್ಬೇಕು ನಾವು. ಅದು ಶಿವಕುಮಾರ ಸ್ವಾಮೀಜಿ ಆಗಿರಲಿ, ನಿರ್ಮಲಾ ಸ್ವಾಮೀಜಿ ಆಗಿರಲಿ, ನಮ್ಮ ಸ್ವಾಮೀಜಿಗಳಾಗಿರಲಿ, ಈ ರುದ್ರಮ ಸ್ವಾಮೀಜಿಗಳಾಗಿರಲಿ, ಆ ಮಕ್ಕಳುಗಳನ್ನ ತಾಂಬಂದು ಸಾಕ್ತಾರಲ್ಲ, ನೀವು ಅವ್ರಿಗೇನು ಅಟ್ಲೀಸ್ಟ್ ನೀವೇನು ಕೊಡ್ಲಿಲ್ಲ ಅಂದ್ರೂ ಕೂಡ ಕೃತಜ್ಞತೆ ನಿಮ್ಮಲ್ಲಿ ಇಲ್ಲ ಅಂದ್ರೆ, ಅಷ್ಟೊಂದು ಐಪೈ ಆಗಿರ್ತಕ್ಕಂಥವ್ರು ನೀವು ಇಂಥ ಮಠಕ್ಕೆ ಬಿಡೋಂಥ ಅವಶ್ಯಕತೆ ಏನಿತ್ತು? ಅಯ್ಯಮ್ಮ ನನ್ನ ಮಕ್ಳಿಗೆ ನಿನ್ನ ಮಕ್ಳು ನೀನು ತೋರಿಸು ತಾಯಿ ಬೇಡ ಅಂತ ಹೇಳಿದವ್ರು ಯಾರು? ಅವ್ರ ಜೊತೆಲಿ ಮಾಧ್ಯಮದವ್ರನ್ನ ಕರ್ಕೊಂಬಂದು ಬಾತ್ರೂಮ್ ತೊಳಿಸ್ತಾವ್ರೆ, ಸ್ನಾನ ಮನೆ ಇನ್ಯಾರು ತೊಳಿತಾರೆ? ಒಳ್ಳೆ ಕಥೆ ಆಯ್ತಲ್ಲ. ತನ್ನ ಬಾತ್ರೂಮ್ನ ತನ್ನ ಮನೆನ ಸ್ವಚ್ಛ ಮಾಡ್ಕೋಬೇಕು ಅಂತ ವಿದ್ಯಾ ಬುದ್ಧಿ ಕಲ್ಸಕ್ಕಂತ ಒಂದು ಸ್ಥಾನನೇ ಮಠ.
ಏನಿದೆ ಐಪ ಹಂಗಿದ್ರೆ ಅದನ್ನ ಖಾಸಗಿ ಶಾಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಫೀಸ್ ಕಟ್ಟಿ ಸರ್ಕಾರಿ ಶಾಲೆಗಳಿಗೆ ಫೀಸ್ ಕಟ್ಟಿ ಸೇರಿಸ್ಲಿ. ಬೇಡ ಅಂತ ಹೇಳಿದಾರೆ ಯಾರು? ಪಾಪ ಮಕ್ಕಳು ನೋಡಿದ್ರೆ ಹೀನಾಯ ಸ್ಥಿತಿ. ಗುಲ್ಬರ್ಗದಿಂದ ಕೆಲವು ಜನ, ಆ ಬಿಜಾಪುರದಿಂದ ಕೆಲವು ಜನ ಬಂದವ್ರೆ. ಯಾರೋ ಒಬ್ಬರಿಬ್ರು ಮಾಡೋ ಕೆಲಸಕ್ಕೆ ಕೆಲವು ಜನ ಮಕ್ಕಳು ಸಾಕಾಗದಲೆ ತಾಮೊಂದು ಮಠಕ್ಕೆ ಸೇರ್ಸ್ಕೊಂತಾರ. ಮುಂದೆ ಈ ತರ ಆದಾಗ ಮಠಕ್ಕೆ ಸೇರ್ಸ್ಕೊಂತಾರ. ಬೇಡ ನಿಮ್ಮ ಸವಾಸ ಬೇಡಮ್ಮ, ಹೆಂಗೋ ನಮ್ಮ ಕೈಲಾದ ನಡ್ಕೊಂಡು ಹೋಗ್ತೀವಿ ಅಂತ ಸ್ವಾಮಿ ಎಲ್ಲಾ ಕಡೆನೂ ಇದೊಂದು ಸಾಕಿ ಅಂತಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಅನಾಥ ಮಕ್ಳುಗಳನ್ನ ಒಣಕಲ್ ಮಾಡ್ತಲ್ಲೋ ಐತಿ. ಈ ತರ ಎಲ್ಲಾ ಕಡೆನೂ ಮಕ್ಳುಗಳನ್ನ ಸೇರ್ಸಲ್ಲ ಅಂತ ಒಂದು ವ್ಯವಸ್ಥೆ ಬಂದಾಗ ಏನ್ ಮಾಡ್ತೀರಿ? ನೀನೇನೋ ನಾಟಕ ಆಡಕ್ಕೆ, ನೀನೇನೋ ಕ್ರೇಡ್ ತಗೊಳಕ್ಕೆ ಅಥವಾ ರಾಜ್ಯದಲ್ಲಿ ಪಿಕ್ಚರ್ ನೋಡ್ಲಿ ಅಂತ ಮಾಡಿಸ್ಬಿಟ್ಟೆ. ಬಟ್ ಬೇರೆ ತಂದೆ ತಾಯಿ ನಾಳೆ ಯಾರೋ ಅನಾಥ ಮಕ್ಕಳು ಯಾರೋ ಬಂದು ಮಠ ಸೇರ್ಸಕ್ಕೆ ಅಂತ ಬರ್ತಾರೆ. ಬುದ್ಧಿಯವರು ಸ್ವಾಮೀಜಿಯವ್ರಿಗೆ ಹಿಂಗೆಲ್ಲ ಸಮಸ್ಯೆಗಳು ಗೊತ್ತಾದಾಗ ನಾವೆಷ್ಟೇ ಪ್ರಾಮಾಣಿಕತೆಯಿಂದ ಇದ್ರೂ ಕೂಡ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಅವ್ರ ಮನ್ಸಿಗೆ ಬಂದಾಗ ಹೆಂಗ್ ಸೇರ್ಸ್ಕೊಂತಾರೆ? ನಾನು ಆದ ಕಾರಣ ಮಾಧ್ಯಮದರಲ್ಲೂ ಕೇಳೋದಿಷ್ಟೇ, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಿಲ್ಲದಲೇ ವರದಿ ಪ್ರಸಾರ ಮಾಡಿ ಸುಮ್ಮನೆ ಜನಗಳನ್ನ ಗೊಂದಲ ಮಾಡಂತ ಪ್ರಮೇಯಕ್ಕೆ ಕೈ ಹಾಕೋದ್ ಬೇಡ. ಏನ್ ಮೊನ್ನೆಯಿಂದನೂ ಕೂಡ ನೀವು ಹೊಡೆದಿದ್ದೆ ಒನ್ನಂಗವಿ ಮಾಡ್ತಲ್ಲ, ಆಗಾಯ್ತು ಈಗಾಯ್ತು ಬುದ್ಧಿಯವ್ರದ್ದು ಹಂಗಾಯ್ತು ಹಿಂಗ ಏನಾಗೈತ್ರಿ? ನೀವ್ ಯಾರ್ಯಾರು ಪ್ರಸಾರ ಮಾಡಿದೀರಾ 10 ಮೂಟೆ ಅಕ್ಕಿ ತಮ್ಮಂದಾಕ್ರಿ, ಒಂದೊಂದವ್ರು ತರಕಾರಿ ತಮ್ಮಂದಾಕ್ರಿ, 4 ಜನ ಮಕ್ಳಿಗೆ ಬಟ್ಟೆ ಕೊಡ್ಸಂತ ಕೆಲಸ ಮಾಡಿಸಿ. ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ದುಡ್ಡು ಕೊಡ್ತೀನಿ ಅಂತ ಮಕ್ಕಳನ್ನ ಈಚೆ ಕರ್ಕೊಂಡು ಯಾರು ಲಾಭ ಏನ್ ತಾಯಿ ನಿನಗೆ? ಮಹಾತಾಯಿ ನೀನು ಆ ಮಕ್ಳನ್ನ ಹೊರಗಡೆ ಕರ್ಕೊಂಡೋಗಿ 500 ರೂಪಾಯಿ ಕಾಸು ಕೊಡ್ತೀನಿ, ನೀನು ಸ್ವಾಮೀಜಿ ವಿರುದ್ಧವಾಗಿ ಹೇಳು ಅಂತ ಹೇಳಿಸ್ತಿ ಅಂತೆಲ್ಲ. ನಿನ್ಗೆ ಏನ್ ಲಾಭ? ನಿನ್ ಮಕ್ಳು ತಮ್ಮಂದಿಲ್ಲ ಅನಾಥಾಶ್ರಮ ಸೇರಿಸಿ ಮಠಕ್ಕೆ ಸೇರಿಸಿದ್ಯಾ? ಒಂದಿನ ಆಗ್ಲಿ, 1 ಗಂಟೆ ಆಗ್ಲಿ, 1 ಸೆಕೆಂಡ್ ಆಗ್ಲಿ ಮಠದಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ಅನ್ನ ತಿಂದಿರ್ತಕ್ಕಂಥ ನಿನ್ನ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗದ್ ಬೇಡವಾ? ಇದನ್ನು ಪ್ರಸಾರ ಮಾಡಕ್ಕೆ ಒಂದು ಟೀಮು, ಸತ್ಯಾಸತ್ಯತೆ ತರಲಿ. ಆಯ್ತು, ಮಕ್ಳಿಗೆ ಹೆಚ್ಚು ಕಮ್ಮಿ ಆಗದೆ ನೀವು ಪ್ರಸಾರ ಮಾಡಿದ್ಮೇಲೆ ಯಾರಾದ್ರೂ ಸರ್ಕಾರದಿಂದ ನಾವಿದ್ದೀವಿ, ಮಕ್ಳುಗಳು ಕರ್ಕೊಂಡೋಗಿ ಚೆನ್ನಾಗಿ ಸಾಕಂತೀವಿ, ಈ ಮಟ್ಟಕ್ಕೆ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಯಾರು ಬಂದ್ರ? ತಂದೆ ತಾಯಿಗಳಿಗೆ ಮನ್ಸಿಗೆ ಬೇಸರ ಆಗಂತ ಜುಗುಪ್ಸಿ ಉಡ್ಸಿದ್ದೀರ. ಪಾಪ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಉತ್ತರ ಕರ್ನಾಟಕದ ಕಡೆಯಿಂದ ಮಕ್ಳಿಗೆ ತಮ್ಮಂದು ಅನಾಥವಾಗಿ ಬಿಟ್ಟಿರ್ತಕ್ಕಂಥ ಮಕ್ಳುಗಳನ್ನ ಅವ್ರ ತಂದೆ ತಾಯಿ ನಿಮ್ದ ನಿದ್ದೆ ಮಾಡ್ದಂಗೆ ಮಾಡಿದ್ದೀರಾ. ನಾನು ಹೇಳೋದಷ್ಟೇ, ತಂದೆ ತಾಯಿಗೂ ಅಷ್ಟೇ, ನಾವು ನಮ್ಮನೆಗಿರ್ತಕ್ಕಂಥ ನಮ್ಮ ಮಕ್ಕಳನ್ನ 5 ವರ್ಷ 10 ವರ್ಷ ತನಕ ಯಾವುದೇ ಕಾರಣಕ್ಕೂ ಬುದ್ಧಿ ಇರಲ್ಲ. ಅವ್ರು ಒಂದು ಮಾಡಿದ್ದೇ ಚಾಷ್ಟೆನೋ ಸೇರ್ಸಕ್ಕಾಗಲ್ಲ. ಇಲ್ಲಿ 350 ಜನ ಮಕ್ಳುಗಳನ್ನ ಕೊಟ್ಟಿದ್ದೆಲ್ಲ ಮಾಡಿದ್ದೆಲ್ಲ ಮಾಡಿಸ್ಕೊಂಡು ಅವರೆಲ್ಲ ಸಮಾಧಾನ ಪಟ್ಕೊಂಡು ಸ್ವಾಮೀಜಿಯವರು ಭಿಕ್ಷೆ ಬೇಡಿ, ಹಳ್ಳಿ ಮೇಲೂ ಭಿಕ್ಷೆ ಬೇಡಿ, ರಾಗಿ, ಅಕ್ಕಿ, ಕಾಳು, ಬೇಳೆಕಾಳು, ಎಣ್ಣೆ ಎಲ್ಲ ಭಿಕ್ಷೆ ಬೇಡ ತಾಮಂದಿ ಇವತ್ತು ನಮ್ದು ಎಲ್ಲೋ ಒಂದ್ ಕಡೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿನ ಈ ಬಡ ಮಕ್ಳಿಗೆ ಹಾಕ್ಬೇಕು ಅಂತ ಒದ್ದಾಡ್ತಾವಲ್ಲ. ನಿಮ್ಮ ಸಾಧನೆ ಏನು? ನಿಮ್ಮ ಸಾಧನೆ ಏನು? ಯಾವ್ದಾದ್ರು ಮಟ್ಟಕ್ಕಾಗ್ಲಿ ಯಾರ ಮಕ್ಳುಗಳಿಗೆ, ಆ ಮಕ್ಳುಗಳು ನೋಡಿದ್ರೆ ಮಾನಸಿಕವಾದಿ ಕಣ್ಣೀರ್ ಬರೋಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾನು ಆದ ಕಾರಣ ನಾನು ಶ್ರೀಗಳ ಹತ್ರ ಮಾತಾಡಿದ್ದೀನಿ, ಬುದ್ಧಿಯವ್ರ ಹತ್ರ. ಆ ಮಕ್ಳಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ. ಏನ್ ಪ್ರಚಾರ ಮಾಡಿದವ್ರು ಯಾರು ಒಂದೇ ಒಂದು ಔಷಧಿನೂ ತಂದ್ಕೊಡಲ್ಲ, ಇಲ್ಲಿ ಒಂದು ಇಂಗ್ಲೀಷನ್ನು ಕೊಡ್ಸಲ್ಲ. ನಾವು ಮಕ್ಳುಗಳನ್ನ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಆ ಟ್ರೀಟ್ಮೆಂಟ್ ಕೊಡಿಸಿ ಅದನ್ನ ಸಂಪೂರ್ಣವಾಗಿ ವಾಸಿ ಆಗೋ ರೀತಿನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥ ಪ್ಲಾನ್ ಮಾಡಿ ಎಲ್ಲ ತೋರ್ಸಂತ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತ ಕೂಡ ಮಾಡ್ತೀವಿ. ಅವ್ರು ಮೊನ್ನೆಲ್ಲ ತೋರಿಸೋರೆ, ಡಾಕ್ಟರ್ ಕೂಡ ಬಂದವ್ರೆ, ಎಲ್ಲ ನೋಡೋ ಮಕ್ಳುಗಳ ಹತ್ರ ನಾವು ಮಾತಾಡ್ದೋ, ಅಣ್ಣ ಈ ತರ ಆಗಿತ್ತು ಅಂತೇಳಿ. ಅವ್ ಮಕ್ಳು ನನ್ನ ಮಕ್ಳು ತಿಳ್ಕೊಂಡಿದೀವಿ ನಾವು. ಆದ್ರೆ ಕೊನೆಯದಾಗಿ ತಂದೆ ತಾಯಲ್ಲಿ ಕೇಳೋದಿಷ್ಟೇ, ಅದೆಂಥ ಕಷ್ಟ ಆದ್ರೂ ಕೂಡ ತಮ್ಮ ಮಕ್ಕಳಿಗೆ ತಮ್ಮ ಹತ್ರನೇ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡೋಂಥ ಕೆಲಸ ಖಂಡಿತ ಆಗಲಿ. ಯಾರೋ ತಂದೆ ತಾಯಿ ಇಲ್ಲ ಅಂದ್ರೆ ಓಕೆ, ತಾಯಿ ಇದ್ದು ತಂದೆ ಇಲ್ಲ ಅಂದ್ರೆ ಓಕೆ, ನೀವಿಬ್ಬರಿದ್ದು ಅದೆಷ್ಟೇ ಕೂಲಿ ಮಾಡಿದ್ರು ಪರವಾಗಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು ನಾವು. ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಗೆ ಇರಿಸ್ಕೊಳ್ಳಿ. ಅಕಸ್ಮಾತ್ ಇಂಥ ಕಡೆ ಬಿಟ್ರೆ ನೀವು ಬಂದು ನೋಡ್ಕೊಂಡೋಗಿ ಮಠದ ಮೇಲೆ ಗೌರವ ಇಡಿ, ಆ ಮಟ್ಟಕ್ಕೆ ತಮ್ಮ ಕೈಲಾದಂಥ ಸಹಾಯ ಮಾಡೋಂಥ ಒಂದು ವ್ಯವಸ್ಥೆಗೆ ಹೋಗಿ. ಆದ ಕಾರಣ ಇವತ್ತು ಇದನ್ನ ಯಾರ್ಯಾರು ಮೊನ್ನೆ ಪ್ರಸಾರ ನೋಡಿದ್ರಿ, ಅದರ ಯಾವುದೇ ಕಾರಣಕ್ಕೂ ಸತ್ಯಾಸತ್ಯತೆ ಇಲ್ಲ, ಅದೆಲ್ಲ ಸುಳ್ಳು. ಇಡೀ ಒಟ್ಟಾರಕ್ಕೆ ಏನಾಗಿಲ್ಲ, ಅದು 6 ರಿಂದ 7 ಜನಕ್ಕೆ 300 ಜನ ಮಕ್ಕಳಲ್ಲಿ 6 ರಿಂದ 7 ಜನಕ್ಕೆ ಮಾತ್ರ ಆ ಥರ ಒಂದು ಬಂಗಾರ ಬಂದಿರೋದ್ರಿಂದ ಆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡ್ಸೋಂಥ ಕೆಲಸ ಸ್ವಾಮೀಜಿಯವರು ಮಾಡವ್ರೆ, ಆಡಳಿತ ಮಂಡಳಿನೂ ಕೂಡ ಮಾಡೈತೆ. ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಕ್ಕಳೆಲ್ಲರೂ ಕೂಡ ಕ್ಷೇಮ ಹೋಗೋರೆ, ಅವ್ರಿಗೆ ಅತಿ ಶೀಘ್ರವಾಗಿ ಟ್ರೀಟ್ಮೆಂಟ್ ಆಗೈತೆ, ಮುಂದೆ ಒಳ್ಳೇದಾದೇ ಆಗ್ತದೆ ಅವ್ರಿಗೆ. ಆದ ಕಾರಣ ಯಾರು ಇದನ್ನೇನೇನೋ ಬಿಂಬಿಸ್ಬಿಟ್ಟು ಏನೋ ಹೆಸರು ಮಾಡಕ್ ಹೋಗಿ ಅವ್ರ ಯೋಗ್ಯತೆಗಳನ್ನ ಅವರೇ ಕಳ್ಕೊಂತಾರೆ. ಆದ ಕಾರಣ ಆ ತಾಯಿ ಅಷ್ಟೊಂದು ಜೀವನ ಮಾಡ್ತಕ್ಕಂಥ ತಾಯಿ ನೆನೆ ಮಕ್ಕಳು ಕರ್ಕೊಂಡೋಗಿದ್ಯಾ, ಅಟ್ಲೀಸ್ಟ್ ಹುಷಾರಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಂಥ ಕೆಲಸ ಆ ಮಹಾತಾಯಿ ಮಾಡಲಿ. ನಾವು ನೆನ್ನೆ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅದು ಪರಿಣಾಮ.
ಬಂದ್ಬಿಟ್ಟು ಸುಮ್ಮನೆ ಮಠದ ಮುಂದೆ ನಿನ್ನ ಮಕ್ಳನ್ನೇ ನಿನ್ ಸಾಕಂತ ಯೋಗ್ಯತೆ ಇಲ್ಲ, ತಾಮಂದ್ ಮಠಕ್ಕೆ ಬಿಟ್ಬಿಟ್ಟು ನೀನೆಲ್ಲ ಸೋಕಿ ಮಾಡ್ಕೊಂಡು ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ತಿರ್ಗ್ತೀಯ ಅಂತ ಜನ ಎಲ್ಲ ಮಾತಾಡ್ತಾರೆ. ಅಂತಾರ ನೆನ್ನೆ ಬಂದ್ಬಿಟ್ಟು ನೀನು ಇಲ್ಲಿ ಹಾಗೆ ಹೀಗೆ ಅಂತ ಮಾತಾಡ್ಬಿಟ್ರೆ ಈ ಮಠದ ಇತಿಹಾಸ ನಿನ್ಗೆ ಗೊತ್ತಿಲ್ಲ ಅನಿಸ್ತದ ತಾಯಿ. ಮಾಧ್ಯಮದವ್ರಿಗೂ ಕೇಳೋದಿಷ್ಟೇ, ಸತ್ಯಾಸತ್ಯತೆ ಗೊತ್ತಿಲ್ದಲೆ ಸುಳ್ಳು ಪ್ರಚಾರಗಳನ್ನ ಮಾಡಿ ಇವತ್ತು 300 ಮಕ್ಕಳು ಅನಾಥ ಆಗಂತ ಕೆಲಸ ನೀವು ಯಾವ್ದೇ ಕಾರಣಕ್ಕೂ ಮಾಡಬೇಡಿ. ಸ್ವಾಮಿಯವರು ಬುದ್ಧಿಯವರು ತುಂಬಾ ನೋವು ತಿಂತವ್ರೆ. ನಾನು ಭಿಕ್ಷೆ ಬೇಡ್ಸಾಕ್ತಾ ಇರ್ತಕ್ಕಂಥ ಮಕ್ಳುಗಳಿಗೆ ನನ್ನ ಅಪಪ್ರಚಾರ ಮಾಡ್ತಾರೆ ಅಂದಾಗ ಅವರು ಸಮಾಜ ಸೇವೆ ಬಗ್ಗೆ ಹಿನ್ನಡೆ ಆಗಂತ ಕೆಲಸ ಆಗ್ತದೆ. ಆದ ಕಾರಣ ಕೆಲಸ ಆಗೋದು ಬೇಡ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಮಕ್ಕಳೆಲ್ಲ ಸುಭಿಕ್ಷೋತ ಹೋಗೋರೆ. 14ನೇ ತಾರೀಕು 15ನೇ ತಾರೀಕು ಅವ್ರ ತಂದೆ ತಾಯಿನೂ ಕೂಡ ಕರ್ಸಿ ಮಾತಾಡ್ತೀನಿ ಅಂತೇಳಿ ಆಡಳಿತ ಮಂಡಳಿ ಮತ್ತು ಸ್ವಾಮೀಜಿಗಳು ಎಲ್ಲರೂ ಕೂಡ ಹೇಳೋರೆ. ಇದು ಯಾರು ಆತಂಕ ಪಡೋದು ಬೇಡ. ಮುಂದೆ ಈ ವಿಚಾರನ ಹಂಗೇನಾದ್ರು ಕೂಡ ನಾವು ಪ್ರಚಾರ ಮಾಡಿ ಮಾಡ್ತೀವಿ ನಂಗಿದ್ರೆ ಆ ಮಕ್ಕಳಿಗೆಲ್ಲ ಒಂದೊಂದು ಜೊತೆ ಬಟ್ಟೆ, ಆ ಮಕ್ಕಳಿಗೆಲ್ಲ ಹಾಸ್ಪಿಟ್ಲ್ ತೋರಿಸೋಂಥ ಕೆಲಸ ಯಾರು ಪ್ರಚಾರ ಮಾಡ್ತಾರೆ ಮಾಧ್ಯಮದಲ್ಲಿ ಅವ್ರು ತಾಮಂದು ಕೊಟ್ಟು ಇನ್ನೂ ಜೋರ ಮಾಡಲಿ, ಏನು ಬೇಜಾರಿಲ್ಲ. ಒಳ್ಳೇದಾಗ್ಲಿ. ಇಲ್ಲಿ ಸುರೇಶ್ ಅಂತ, ಇದ್ರ ಬಗ್ಗೆ ನಾನೇ ಒಂದು ಪತ್ರಿಕಾ ಪ್ರಕಟಣೆ ಕೊಡಬೇಕು ಅಂದ್ಕೊಂಡಿದ್ದೆ. ಬಟ್ ಅದು ಕೆಲವು ಪೇರೆಂಟ್ಸು ನನಗೆ ಒತ್ತಾಯ ಮಾಡಿದ್ರು, ನೀವೇನು ಕೊಡಬೇಡಿ, ನಾವೇ 14ನೇ ತಾರೀಕು ನಾವೇ ಪ್ರೆಸ್ ಮೀಟ್ ಕರೆದು ನಾವೇ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ. ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ. ಇದು ಮೊನ್ನೆ ನಡೀತಾ ಇರೋ ಹಾಸ್ಟೆಲ್ಲ. ಸುಮಾರು ಇದಕ್ಕೆ 75-80 ವರ್ಷದ ಇತಿಹಾಸ ಇದೆ. ಅವತ್ತಿಂದನೂ ಹಾಸ್ಟೆಲ್ ನಡ್ಕೊಂಬರ್ತಾ ಇದೆ. ಸೊ ಇದರಲ್ಲಿ ಆವಾಗ ಸಂಖ್ಯೆ ತುಂಬ ಕಡಿಮೆ ಇತ್ತು. ನಾವು ಒಂದು 10 ವರ್ಷ ಆಯಿತು ಬಂದಮೇಲೆ, ಸೊ ಸ್ವಾಮೀಜಿಯವ್ರು ಬಂದಮೇಲೆ 27 ವರ್ಷ ಆಯಿತು. ಅವತ್ತಿಂದ ಸಂಖ್ಯೆ ಜಾಸ್ತಿ ಇದೆ. ಇದು ಹಾಸ್ಟೆಲ್ಲು ಅಂದರೆ ಪೇಯಿಂಗ್ ಹಾಸ್ಟೆಲ್ ಅಂತ ಏನಲ್ಲ, ಇದು ಉಚಿತ ಹಾಸ್ಟೆಲ್ ಅಂತ ಮಠ. ಇದು ನಾವು ಬಂದಮೇಲೆ ಹಾಸ್ಟೆಲ್ ಅಂತ ಕರ್ಕೊಂಡಿದ್ದೀವಿ. ಸೊ ಇಲ್ಲಿ ಸಿಂಗಲ್ ಪೇರೆಂಟ್ಸು ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಅವ್ರಿಗೆ ತಂದೆನೂ ಬರೋಕ್ಕಾಗಲ್ಲ, ತಾಯಿದಿರು ಬರೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲ ನಾವೇ ತಂದೆ ತಾಯಿಯಾಗಿ ಅವ್ರನ್ನ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬರ್ತಿರೋದು ಇಲ್ಲಿ ಫ್ರೀ ಆನರರಿ ಸರ್ವಿಸ್ ಮಾಡೋಕ್ಕೆ ಅಂತಲೇ ಬರ್ತಾ ಇರೋದು. ಅದನ್ನು ನಾನು ಫ್ರೀ ಸರ್ವಿಸ್ ಮಾಡ್ತಾ ಅಂತ ಹೇಳ್ಕೊಂಡಂಥ ಅನಿವಾರ್ಯತೆ ಅಗತ್ಯತೆ ಖಂಡಿತ ನಮಗಿಲ್ಲ. ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಏನು ಅಂದರೆ, ನಾನು ಬಂದೆ, ಆ ಹುಡುಗನ್ನ ಹಿಂದೆ ಕೂತಿದ್ರು, ಟಿಂಚರ್ ಆಗ್ತಾಯಿದ್ರು, ಆಯಮ್ಮ ಮಾತಾಡ್ಸ್ಕೊಂಬಂದೆ. ಅವ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದೆ. ಅವ್ರು ಹೇಳಿದ್ರು, ಇಲ್ಲ ಸರ್ ಅವ್ನು ಸ್ಕೂಲ್ಗೆ ಯಾವಾಗಲೂ ಕೆರ್ಕಂತ ಇರ್ತಾನೆ ಅದನ್ನು, ಹಂಗಾಗಿ ಅದು ಸ್ಪ್ರೆಡ್ ಆಗಿದೆ ಅಂದರು. ಆಯಿತು ಇವತ್ತು ರಜಾ ಇದೆ, ಸೋಮವಾರ ಹಾಸ್ಪಿಟ್ಲಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಬಂದು ನಾನು ಆಫೀಸಲ್ಲಿ ಕೂತಿದ್ದೆ. ಆ ಅಮ್ಮ ಬಂದಿಲ್ಲಿ ಸುಮಾರು ಹೊತ್ತು ಕೂಗಾಡ್ತಾ ಇದ್ರು. ನಾನು ಸುಮ್ಮನೆ ಕೂತಿದ್ದೆ. ಆ ಅಮ್ಮನ ಬಾಯಿನಲ್ಲಿ ಮಿತಿಮೀರಿದಂಥ ಶಬ್ದಗಳು ಬರೋಕ್ಕೆ ಪ್ರಾರಂಭ ಆದವು. ಆಡಳಿತಾಧಿಕಾರಿನಾಗಿರ್ಬೋದು, ಸ್ವಾಮೀಜಿಯವ್ರನ್ನಾಗಿರ್ಬೋದು, ಸಂಸ್ಥೆಯ ಮೇಲ್ವಿಚಾರಕರನ್ನೆಲ್ಲ ಬಾಯಿ ಬಂದಂಗೆ ಮಾತಾಡೋವಂಥ, ಕಿವಿಗೆ ಕೇಳಿಸೋಂಥ ಸಂದರ್ಭದಲ್ಲಿ ಆತ್ಮಗೌರವಕ್ಕೆ ವಂಚನೆ ಮಾಡ್ಕೊಬಾರ್ದು, ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಅಮ್ಮಂಗೆ ಹೇಳ್ತಾ ಇದ್ದೆ. ಇಲ್ಲೇ ನಿಂತ್ಕೊಂಡು ಹೇಳಿದೆ, ನಾನು ಹೇಳೋವರೆಗೂ ಕೇಳಿಸ್ಕೊಳ್ಳಮ್ಮ, ಹೇಳೋವರೆಗೂ ಕೇಳಿಸ್ಕೊಂತ ಹೇಳಿದ್ರು ಆ ಅಮ್ಮ ಮಿತಿಮೀರಿ ಮಾತಾಡ್ತಾ ಇದ್ದಂಥ ಸಂದರ್ಭ ಬಂದಾಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಕೊಡು, ನಾನು ಮಾತಾಡ್ತೀನಿ, ಪೊಲೀಸ್ನವ್ರು ಬರ್ತಾರೆ ಮಾತಾಡ್ತೀವಿ ಅಂತ. ಪೊಲೀಸ್ನವ್ರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಬರ್ತಾನೂ ಇರ್ತಾರೆ, ಅಧಿಕಾರಿಗಳು ಬರ್ತಾ ಇರ್ತಾರೆ, ಚಿಲ್ಡ್ರನ್ಸ್ ಆ್ಯಂಡ್ ವುಮೆನ್ಸ್ ಡೆವಲಪ್ಮೆಂಟ್ನವ್ರು ಬರ್ತಾ ಇದ್ದಾರೆ. ಅವರೆಲ್ಲರೂ ರಿಪೋರ್ಟ್ ಮಾಡಿದ್ದಾರೆ. ಮತ್ತು ಹೈಜೆನಿಕ್ ಆಗಿದೆ. ಊಟ 4 ಸರಿ ಬಿಸಿ ಊಟ, ಬಿಸಿ ನೀರು, ಕುಡಿಯೋಕ್ಕೆ ಬಿಸಿನೀರು, ಸ್ನಾನಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ನಾವು ಅಯ್ಯಮ್ಮ ಹೇಳ್ತಾ ಇದ್ರು, ನಾವು ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀವಿ ಅಂತ. ನಾವು ಯಾರ ಹತ್ರನೂ 10 ರೂಪಾಯಿ ಇಸ್ಕೊಂಡು ನಾವು ಹಾಸ್ಟೆಲ್ ನಡೆಸ್ತಾ ಇಲ್ಲ. ಅದಕ್ಕೆ ಉತ್ತರ 14ನೇ ತಾರೀಕು ಪೇರೆಂಟ್ಸ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಪೇರೆಂಟ್ಸೇ ಬರ್ತಾರೆ. ನಮ್ಮ ಸಂಸ್ಥೆ ಎಲ್ಲ ಮುಖ್ಯಸ್ಥರನ್ನ ಇವಾಗ ಮೀಟಿಂಗ್ ಕರೆದಿವಿ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಸ್ನೇಹಿತರು ಜಗದೀಶ್ ಅವರು ಮಾತಾಡ್ತಾ ಹೇಳಿದ್ರು, ಈಗೇನು ಮೀಡಿಯಾದಲ್ಲಿ ಅಂದರೆ ಮೀಡಿಯಾ ಅಂದರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬಿಡಿ, ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಒಂದು ಮೊಬೈಲ್ ಇಟ್ಕೊಂಡು ರೋಲ್ ಕಾಲ್ ಮಾಡೋಕ್ಕೆ ಅಂತಲೇ 4 ಜನ ಬಂದಿದ್ರು. ಅವ್ರಿಗೆ ಹೇಳಿದೆ ನಾನು, ನೀವು ಬೆಳಗ್ಗೆ ಕೆಲಸ ಮಾಡೋದು ಕಲ್ತ್ಕೊಳ್ಳಿ, ಮಾಧ್ಯಮಗಳು ಅಂದರೆ ಬೇರೆ ಅರ್ಥ ಇದೆ. ನೀವು ಮೊಬೈಲಲ್ಲಿ ಇಟ್ಕೊಂಡು ಯಾವುದೋ ಫೇಸ್ಬುಕ್ಕಲ್ಲಿ ಹಾಕೊಂಡು ಇದೆಲ್ಲ ಮೀಡಿಯಾ, ಅದಕ್ಕೆ ಅವ್ರದ್ದೇ ಆದಂಥ ಸಾಮಾಜಿಕ ಜವಾಬ್ದಾರಿ ಇದೆ, ನಿಮಗೆ ಸಾಮಾಜಿಕ ಜವಾಬ್ದಾರಿ ಇಲ್ಲ ಅಂತ. ಆ ಹುಡುಗ ಒಂದು ಕೆಲಸ ಮಾಡೋದು, ನಮ್ಮ ಹುಡುಗನ ಬಾಯಲ್ಲಿ ಕ್ಲೀನ್ ಇಲ್ಲ, ಬಾತ್ರೂಮ್ಗೆ ನೀರು ಹಾಕುವಂತ ತೊಳಸ್ಬಿಟ್ಟು ಆ ಹುಡುಗನ ಫೋಟೋ ತಗೊಂಡ. ಅದರ ಅವಶ್ಯಕತೆ ಏನಿತ್ತು? ಆ ಹುಡುಗ ತೊಳೆಯೋದನ್ನ ಇವನೇ ತೊಳಸ್ಬಿಟ್ಟು ತಗೊಳ್ಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಬಂದು ಯಾರು ಬೇಕಾ, ನಾನು ಹೇಳಿದೆ ನಾಟ್ ಓನ್ಲಿ ಫಾರ್ ಮೀಡಿಯಾ, ಯಾರು ಬೇಕಾದರೂ ಬಂದು ಇದನ್ನು ಹೈಜೆನಿಕ್ ಆಗಿದೆಯಾ, ಊಟ ಇಲ್ವಾ, ತಿಂಡಿ ಇಲ್ವಾ, ಮಕ್ಳಿಗೆ ಏನೇನಿದೆ ಎಲ್ಲ ನೋಡ್ಬೋದು ಅಂತ ಹೇಳಿ ನಾವು ಅವ್ರಿಗೆ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು. ತಪ್ಪಿದ್ರೆ ಹೇಳ್ಬೋದು. ಇಲಾಖೆ ಪ್ರತಿ ಸಾರಿನೂ ಬಂದು, ಪ್ರತಿ ಮಂತೂ ಬಂದು ಅದಕ್ಕೆ ನೋಡ್ತಾ ಇದ್ದಾರೆ. ನಾವು ಹಾಸ್ಪಿಟ್ಲಿಗೆ ಕಳಿಸಿದೀವಾ ಇಲ್ವಾ ಅನ್ನೋದಕ್ಕೆ JK ಹಾಸ್ಪಿಟ್ಲ್ ಇದೆ, ಆರೋಗ್ಯ ಭಾರತಿ ಇದೆ, ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಅಲ್ಲೆಲ್ಲ ಹೋಗಿ ವಿಚಾರಿಸಿದ್ರೆ ಮಠದ ಮಕ್ಕಳು ಬರ್ತಾ ಇದ್ದಾರಾ ಇಲ್ವಾ ಅಂತ ಅವರೇ ಹೇಳ್ತಾರೆ. ಇದು ನಾನು ಸುರೇಶ್ ಅಂತ ನನ್ನ ವೈಯಕ್ತಿಕ ಹಿತಶತ್ರುಗಳು ಅಂತಲೇ ಹೇಳ್ತೀನಿ. ಅವರಿಂದ ಈ ಮಠದಲ್ಲಿ ನಾನೇನೋ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಅದರಿಂದ ಅರ್ಧ ಅವರು ಎಲ್ಲ ಗುಲ್ಲೆಬ್ದವ್ರೆ. ನಾನು ಯಾವುದೇ ಕಾರಣಕ್ಕೂ ಇಂಥ ಕುತಂತ್ರಿಗಳು ಇರ್ತಾರಲ್ಲ, ಇವ್ರಿಗೆಲ್ಲ ನಾವು ಯಾವುದೇ ಕಾರಣಕ್ಕೂ ಸೊಪ್ಪಾಕಲ್ಲ. ಇಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ, ಮಕ್ಕಳು ಚೆನ್ನಾಗಿದ್ದಾರೆ. ಇನ್ನೂ ಈ ಸರಿ ನಾವು ಹಾಸ್ಟ್ಲು ಸಾಲದೇ ಇರೋವಷ್ಟು ಮಕ್ಕಳು ನಮಗೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಸ್ವಂತ ದುಡ್ಡು ಹಾಕ್ತೀವೋ, ಭಕ್ತರು ಕೊಡ್ತಾರೋ, ನಿಮ್ಮಂಥವ್ರು ಮಾಧ್ಯಮದವ್ರು ಕೊಡ್ತಾರೋ, ಯಾರೋ ಕೊಟ್ಟು ಇನ್ನೂ ಹೈಟೆಕ್ ಆಗಿ ಈ ಸರಿ ನಡೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಯಾರು ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ ಸರ್, ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ನಾನು ಇಲ್ಲಿ ಆಡಳಿತಾಧಿಕಾರಿ. ನನ್ನ ವೈಯಕ್ತಿಕ ಹಿತಶತ್ರುಗಳು ಇದನ್ನು ಮಾಡ್ತಾ ಇದ್ದಾರೆ. ವೆರಿ ಶಾರ್ಟ್ಲಿ ಅವ್ರು ಯಾರು ಏನಕ್ಕೆ ಮಾಡಿದ್ರು ಅದೆಲ್ಲ ಈಚೆ ಬರುತ್ತೆ, ತನಿಖೆ ನಡೀತೆ. ಶನಿವಾರ ಭಾನುವಾರ ಶ್ರೀಮಠದ ಕೆಲವು ವಿದ್ಯಾರ್ಥಿಗಳಿಗೆ
ಅಲರ್ಜಿ ಆಗಿರುವಂಥ ಕಾರಣದಿಂದಾಗಿ ಒಂದು ಪೋಷಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಿತ್ತರ ಮಾಡಿದ್ದನ್ನು ಅನೇಕರು ಕಂಡಿದ್ದಾರೆ. ಶ್ರೀಮಠ ಸುಮಾರು 60 ವರ್ಷಗಳಿಂದ ವಿದ್ಯಾರ್ಥಿ ನಿಲಯವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇಷ್ಟು ವರ್ಷಗಳಲ್ಲಿ ಪ್ರತಿ ವರ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಒಂದು ಚಿಕ್ಕದಾಗಿದ್ದಂಥ ಮಠ ಇವತ್ತು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಎಲ್ಲ ಭಕ್ತರ ಸಹಕಾರ, ಪೋಷಕರ ಸಹಕಾರ, ಎಲ್ಲರ ಒಂದು ಸಹಕಾರದಿಂದಾಗಿ ಇವತ್ತು ಪದವಿ ಕಾಲೇಜಿನವರೆಗೆ ಇಲ್ಲಿ ಪ್ರಾರಂಭ ಆಗಿ 1ನೇ ತರಗತಿಯಿಂದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸಹಿತ ಶ್ರೀಮಠದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಸುಮಾರು 330 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಸಣ್ಣ ವಿದ್ಯಾರ್ಥಿಗಳಿಗೆ ಅಲರ್ಜಿ ಆಗಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಆ ಮಕ್ಕಳು ಬಂದು ಹೇಳಿದ ತಕ್ಷಣವೇ ನಾವು ಅದಕ್ಕೆ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಕೊಡಿಸಲು ಪ್ರಾರಂಭ ಮಾಡಿದ್ದೇವೆ. ಸಹಜವಾಗಿ ಹಾಸ್ಟೆಲ್ಗಳಲ್ಲಿ ಈ ಥರದ್ದು ಒಂದು ಆಗಾಗ್ಗೆ ನಡೀತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಔಷಧಿಗಳನ್ನು ಕೊಟ್ಟು ಆಸ್ಪತ್ರೆಗೆ ಕಳಿಸಿ ಸರಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಲೂ ಸಹಿತ ಅದೇ ಆಗಿರೋದು. ಆದರೆ ಆ ಮಗುವಿನ ಪೋಷಕರು ಸ್ವಲ್ಪ ಉದ್ರೇಕಕ್ಕೊಳಗಾಗಿ ಅದನ್ನು ಅನಗತ್ಯ ಅಂತ ನಮಗನ್ಸಿದೆ, ಅವ್ರಿಗೆ ಅದು ಅಗತ್ಯ ಅನಿಸಿರಬಹುದು. ಸೊ ಹಾಗಾಗಿ ಅವರು ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಸೊ ನಾವು ಆಡಳಿತ ಮಂಡಳಿ ಮೀಟಿಂಗ್ ಮಾಡಿ ಈಗಾಗಲೇ ಆ ಮಗುವಿಗೆ ಏನೆಲ್ಲ ವ್ಯತ್ಯಾಸಗಳಾಗಿದ್ದಾವೆ ಅಂಥ ಮಕ್ಕಳಿಗೆ ತಕ್ಷಣ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕೆಲವು ತೆಗೆದುಕೊಂಡಿದ್ದೇವೆ. ಮತ್ತು ಶುಚಿತ್ವಕ್ಕೆ ಇವತ್ತಲ್ಲ, ಭಾಳ ಹಿಂದಿನಿಂದಲೂ ಸಹಿತ ನಾವೆಲ್ಲ ಭಾಳ ಶುಚಿತ್ವಕ್ಕೆ ಮಹತ್ವ ಕೊಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ನಮ್ಮ ಎಲ್ಲ ಪೋಷಕರನ್ನ ಸಂಪರ್ಕ ಮಾಡಿದ್ರೆ ಅದರ ವಿಷಯಗಳು ಗೊತ್ತಾಗ್ತವೆ. ಇದು ಮೊದಲೇ ನಿಗದಿಯಾಗಿದ್ದಂಥ ಪೋಷಕರ ಸಭೆ ನಾಳೆ ಶನಿವಾರ 14ನೇ ತಾರೀಕು ಕರೆದಿದ್ದೇವೆ. ಪೋಷಕರ ಸಭೆಯಲ್ಲೂ ಸಹ ಪೋಷಕರಿಗೆ ಮಾಹಿತಿಗಳನ್ನು ತಿಳಿಸ್ತೇವೆ. ಅಂಥ ಗಂಭೀರವಾದ ಯಾವ ವಿಷಯಗಳು ಇಲ್ಲದೆ ಹೋಗಿದ್ರೂ ಸಹಿತ ಇದೊಂದು ಸಮಾಜಕ್ಕೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ತಿಳಿಸ್ತೇವೆ. ಶ್ರೀಮಠದ ಭಕ್ತರು, ಅಭಿಮಾನಿಗಳು, ಪೋಷಕರು ಯಾವುದೇ ರೀತಿಯ ಅಭಿಪ್ರಾಯಗಳು ತಪ್ಪನ್ನು ತಿಳ್ಕೊಳ್ಬಾರ್ದು. ಇದೊಂದು ಸಣ್ಣ ವಿಷಯ ದೊಡ್ಡದು ಮಾಡಬಾರ್ದು. ಇದು ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ, ನಮಗೆ ಸಮಾಧಾನ ಇದೆ. ಸೊ ಈ ಥರದ್ದು ಘಟನೆಗಳು ಇನ್ನೂ ಹೆಚ್ಚು ಆಗದಾಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಶ್ರೀಮಠ ಮಾಡ್ತಾಯಿದೆ, ಆಡಳಿತ ಮಂಡಳಿ ಮಾಡ್ತಾಯಿದೆ. ಎಲ್ಲರೂ ಸೇವೆ ಅಂತ ಭಾವಿಸಿ ಮಾಡ್ತಿದ್ದಾರೆ. ಇಲ್ಲಿ ಆಡಳಿತಾಧಿಕಾರಿಗಳಿರ್ಬೋದು, ಅವರು ಯಾವುದೇ ರೀತಿಯ ಅಪೇಕ್ಷೆ ಪಡೆದಲೆ ವಾಲಂಟ್ರಿಯಾಗಿ ಬಂದು ಕೆಲಸ ಮಾಡ್ತಿದ್ದಾರೆ. ಇವೆಲ್ಲವನ್ನು ಸಹಿತ ಸಮಾಜ ಗಮನಿಸಬೇಕು ಅಂತೇಳಿ ತಿಳಿಸಲಾಗಿದೆ. ಕೆಲ ಮಕ್ಕಳಿಗೆ ದುಡ್ಡು ಕೊಡ್ತೀನಿ ಅಂತ ಪೋಷಕರು ಸುಳ್ಳು ಹೇಳ್ಸಿದ್ದಾರೆ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು? ಯಾರಿಗೆ ದುಡ್ಡು ಕೊಡ್ತೀನಿ ಅಂತ? ಮಕ್ಳಿಗೆ ದುಡ್ಡು ಕೊಡ್ತಾರೆ, ಪೋಷಕರು ದುಡ್ಡು ಕೊಡ್ತೀವಿ 500 ರೂಪಾಯಿಗೆ, ಬಾತ್ರೂಮ್ ತೋಡಿಸ್ತಾರೆ ಸ್ವಾಮೀಜಿ. ಇಲ್ಲ, ಅದೆಲ್ಲ ನಮ್ಮ ಗಮನಕ್ಕಿಲ್ಲ. ದುಡ್ಡು ಯಾರು ಕೊಡ್ತಾ ಇಲ್ಲ. ಅಲ್ಲ ಸ್ವಾಮಿ, ಇವಾಗ ಮಕ್ಳಿಗೆ ಪೇರೆಂಟ್ಸ್ ಹೇಳಿರೋದು. ಮೊನ್ನೆ ಗಲಾಟೆ ಮಾಡಿದ್ರು